ನಮಸ್ಕಾರ. ಇವತ್ತು ಶನಿವಾರ ನನ್ನ ಮಗಳಿಗೆ ಹಾಫ್ ಡೇ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿದ್ದೆ. 6 ಕಾಲಾಗ್ಬಿಟ್ಟಿತ್ತು. ಸೊ ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲಿ ಬ್ರೆಡ್ ತಂದಿದ್ವಿ. ಸೊ ಬ್ರೆಡ್ ಇರೋದ್ರಿಂದ ಅದರಲ್ಲೇ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ. ಸ್ಯಾಂಡ್ವಿಚ್ಗೆ ನಾನಿಲ್ಲಿ ಒಂದೆರಡು ಈರುಳ್ಳಿ, 2 ಟೊಮ್ಯಾಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕೊಂಡು ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಹಾಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಯಿಲಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಾಕಿ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಬೇಕ್ರಿನಲ್ಲಿ ಸಿಗೋ ಟೋಸ್ಟ್ ಬರುತ್ತಲ್ಲ, ಬ್ರೆಡ್ ಟೋಸ್ಟ್, ಅದೇ ಥರ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಈಗ ನೋಡಿ, ಇದಕ್ಕೆ ಟೋಸ್ಟ್ಗೆ ಗೊಜ್ಜು ರೆಡಿ ಆಗಿದೆ. ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೋಸ್ಟ್ಗೆ ಗೊಜ್ಜು ರೆಡಿ ಆಗುತ್ತೆ. ಈಗ ನಾನು ತವ ಇಟ್ಕೊಂಡು ಅದನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲು, ತುಪ್ಪ ಅಥವಾ ಬಟರ್ ಹಾಕ್ಕೊಂಡು ನಾವಿಲ್ಲಿ ಟೋಸ್ಟ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬ್ರೆಡ್ಡನ್ನು ಎರಡೂ ಸೈಡು ನಾನಿಲ್ಲಿ ಟೋಸ್ಟ್ ಮಾಡ್ಕೊಂಡಿದ್ದೀನಿ. ನಾವು ಬೇಕಾದ್ರೆ ಒಂದು ಸೈಡ್ ಮಾತ್ರ ಟೋಸ್ಟ್ ಮಾಡಿ ಸಹ ಬ್ರೆಡ್ ಟೋಸ್ಟ್ನ ಮಾಡ್ಕೋಬೋದು. ಈಗ ಬ್ರೆಡ್ ರೆಡಿ ಆಗಿದೆ. ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಟೋಸ್ಟ್ ಗೊಜ್ಜನ್ನ ಇಲ್ಲಿ ಬ್ರೆಡ್ ಮೇಲೆ ಹಾಕೋತಾ ಇದ್ದೀನಿ. ಟೋಸ್ಟ್ಗೆ ಬೇಕಾದರೆ ಕ್ಯಾಬೇಜು ಮತ್ತು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ನು ಸಹ ಹಾಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಮಾಡ್ಕೊಂಡಿದ್ದೀನಿ. ನಾವು ಈ ರೀತಿ ಬ್ರೆಡ್ ಮೇಲೆ ಗೊಜ್ಜನ್ನ ಹಾಕೊಂಡಾದ್ಮೇಲೆ ಇದ್ರ ಮೇಲೆ ಬೇಕಾದ್ರೆ ನಾವು ಈರುಳ್ಳಿ, ಟೊಮ್ಯಾಟೊ ಮತ್ತು ಹಸಿ ಕುಕುಂಬರ್ ಇಟ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈಗ ನೋಡಿ, ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ. ನಾವು ಒಂದು ಪೀಸ್ ಮೇಲೆ ಈ ರೀತಿ ಹಾಕೊಂಡು ಈ ರೀತಿ ಆದರೂ ತಿನ್ಬೋದು, ಇಲ್ಲಾಂದರೆ ಒಂದು ಪೀಸ್ ಮೇಲೆ ಇನ್ನೊಂದು ಪೀಸ್ನ ಇಟ್ಟು ಬ್ರೆಡ್ ಟೋಸ್ಟ್ನ ಮಾಡಿಕೊಂಡು ಸಹ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬ್ರೆಡ್ ಟೋಸ್ಟು. ಇದನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬೆಳಗಿನ ತಿಂಡಿ ಮಾಡ್ಕೊಂಡಾದ್ಮೇಲೆ ನನ್ನ ಮಗಳು ತಿಂಡಿ ತಿಂದು ಸ್ಕೂಲ್ಗೆ ಹೋದ್ರು. ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಇಲ್ಲಿ ಬೆಳಗ್ಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಳೋದಿತ್ತು, ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸ್ವಲ್ಪ ಧೂಳು ಉದುರಿಸ್ಕೊಂಡು ಟಿ ವಿ ಸ್ಟ್ಯಾಂಡು ಮತ್ತು ಟಿ ವಿ ಎಲ್ಲ ಒರೆಸ್ಬೇಕಾಗಿತ್ತು. ಮತ್ತು ಟೀಪಾಯ್ ಮೇಲೆಲ್ಲ ತುಂಬ ಧೂಳು ಕೂತ್ಬಿಟ್ಟಿತ್ತು. ನಮ್ಮ ಮನೆ ಸುತ್ತಮುತ್ತ ತುಂಬ ಬಿಲ್ಡಿಂಗ್ಗಳು ಕಟ್ತಾ ಇರೋದ್ರಿಂದ ತುಂಬ ಧೂಳು ಬರುತ್ತೆ. ಅದು ಸಿಮೆಂಟ್ ಧೂಳೆಲ್ಲ ಬಂದ್ಬಿಡುತ್ತೆ ಮನೆ ಒಳಗಡೆ, ಬಾಗಿಲು ತೆಗೆದ್ರೆ ಸಾಕು. ಸೊ ಈಗ ಸೋಫಾ ಮೇಲೆಲ್ಲ ತುಂಬ ಧೂಳಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಧೂಳನ್ನ ಈ ರೀತಿ ನಾನು ಯಾವಾಗ್ಲೂ ಮನೆ ಕಸ ಗುಡ್ಸೋಕೆ ಮುಂಚೆ ಒಂದ್ಸರಿ ಸೋಫಾಲೆಲ್ಲ ಧೂಳು ದುರ್ಕೊಂಡು ಬಟ್ಟೆಗಳನ್ನೆಲ್ಲ ನೀಟಾಗಿ ಒದ್ರುಬಿಟ್ಟು ಹಾಕೊಂಡ್ಬಿಡ್ತೀನಿ. ಆಗ ನೀಟಾಗಿರುತ್ತೆ ಸೋಫಾ ಮೇಲೆ. ಸೊ ಸೋಫಾ ದಿಂಬುಗಳೆಲ್ಲ ಎಲ್ಲಂದ್ರಲ್ಲಿ ಬಿಸಾಕಿದ್ದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಸೋಫಾ ಕವರ್ಸ್ನ ನಾನೇನು ವಾಶ್ ಮಾಡ್ಕೋತಾ ಇಲ್ಲ. ಈಗ ಧೂಳೆಲ್ಲ ಉದುರಿಸ್ಕೊಂಡಿದ್ದಾಯಿತು. ಸ್ವಲ್ಪ ಟಿ ವಿ ಸ್ಟ್ಯಾಂಡು ಕ್ಲೀನ್ ಮಾಡಿ ಎಲ್ಲ ಒರೆಸ್ಕೊಂಡೆ. ಸೊ ಆ ಧೂಳೆಲ್ಲ ಮನೆಯೆಲ್ಲ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನಿಲ್ಲಿ ಕಸ ಗುಡಿಸ್ಕೊಂಡು ಕಸ ಎಲ್ಲ ಎತ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ. ಕ್ಲೀನ್ ಮಾಡಿಕೊಂಡು ಆಚೆ ಎಲ್ಲ ನೀಟಾಗಿ ಕಸ ಗುಡಿಸಾದ್ಮೇಲೆ ಕಾರಿಡಾರಲ್ಲೆಲ್ಲ ಕಸ ಗುಡಿಸ್ಕೊಂಡು ಸ್ವಲ್ಪ ಶೂಸ್ ಇತ್ತು ವಾಶ್ ಮಾಡೋದು, ನನ್ನ ಮಗಳದು ವೈಟ್ ಶೂಸು. ಅವಳು ಸ್ಪೋರ್ಟ್ಸ್ ಡೇ ದಿವಸ ವೈಟ್ ಶೂಸ್ ಹಾಕೋತಾಳೆ. ಸೊ ಅದನ್ನು ಸ್ವಲ್ಪ ಹೊತ್ತು ಸರ್ಫ್ ಹಾಕಿ ನೆನೆಸ್ಬಿಟ್ಟು ನಾನಿಲ್ಲಿ ವಾಶ್ ಮಾಡಬೇಕು. ನಾನು ಆಗಲೇ ಸ್ವಲ್ಪ ಬಟ್ಟೆಗಳಿತ್ತು, ಆ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಷ್ಟರಲ್ಲಿ ಬಟ್ಟೆ ವಾಶ್ ಆಗಿತ್ತು. ಸೊ ಬಟ್ಟೆಗಳೆಲ್ಲ ಕಾರಿಡಾರಲ್ಲಿ ಒಣಗಾಕೋತಾ ಇದ್ದೀನಿ. ಸೊ ಬಿಸಿಲಿಗೆ ಬಟ್ಟೆಗಳನ್ನ ಒಣಗಾಕ್ಬಿಟ್ಟಾದ್ಮೇಲೆ ನಾನಿಲ್ಲಿ ಕ್ಲಿಪ್ಸ್ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಗಾಳಿಗೆಲ್ಲ ಕಾರಿಡಾರಲ್ಲಿ ಬಿದ್ದೋಗ್ಬಿಡುತ್ತೆ. ನಾವು ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡೋದ್ರಿಂದ ವಾಷಿಂಗ್ ಮಿಷಿನ್ನ ನಾವು ವಾರಕ್ಕೊಂದ್ಸರಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಅಂದರೆ ಬಟ್ಟೆಗಳೆಲ್ಲ ವಾಶ್ ಮಾಡಿದ್ದಾದಮೇಲೆ ನಾವು ಅದಕ್ಕೊಂದು ಪೌಡ್ರ್ ಬರುತ್ತಲ್ಲ, ಆ ಪೌಡ್ರನ್ನ ಹಾಕ್ಬಿಟ್ಟು ಹಾಗೆ ರನ್ ಮಾಡೋಕ್ಕೆ ಬಿಟ್ಬಿಟ್ರೆ, ಒಂದು ಕ್ವಿಕ್ ವಾಶ್ಗೆ ಹಾಕ್ಬಿಟ್ರೆ ಒಂದು 10 ನಿಮಿಷ ಬಿಟ್ಟರೆ ಅದು ನೀಟಾಗಿ ವಾಶ್ ಆಗಿಬಿಡುತ್ತೆ, ಗಲೀಜೆಲ್ಲ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ನಾವು ವಾಷಿಂಗ್ ಮಿಷಿನ್ನ ಆಫ್ ಮಾಡಿಬಿಟ್ಟು ಒಣ ಬಟ್ಟೆ ತೊಗೊಂಡು ನೀಟಾಗಿ ರಬ್ಬರೆಲ್ಲ ಒರೆಸ್ಕೊಂಡ್ರೆ ವಾಷಿಂಗ್ ಮಿಷಿನ್ ನೀಟಾಗಿರುತ್ತೆ. ಸೊ ಈಗ ನಾನು ನೆನ್ನೆ ಸೀರೆಗಳು ತಂದಿದ್ನಲ್ಲ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ನೋಡಿ ಸೇಲ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು 30 ಸೀರೆ ತೊಗೊಂಬಂದಿದ್ವಿ. ಇದು ಬಂದು ಹ್ಯಾಂಡ್ಲೂಮ್ ಸ್ಯಾರಿ, ಮೆರೂನ್ ಕಲರು. ಇದು ನಮಗೆ ಅಂತ ತೊಗೊಂಬಂದಿದ್ದು, ಚೆನ್ನಾಗಿದೆ ಸೀರೆ. ಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಬಂದಿದ್ದೆ. ಇದರಲ್ಲೇ ನಾನು 5-6 ಕಲರ್ ತೊಗೊಂಬಂದಿದ್ವಿ. ಯೆಲ್ಲೋ, ಪಿಂಕು, ಗ್ರೀನು ಮತ್ತು ಪರ್ಪಲ್ ಕಲರ್ ಎಲ್ಲ ತೊಗೊಂಬಂದಿದ್ದೆ. ಈ ಸೀರೆನಲ್ಲಿ ಸ್ಟ್ರೈಪ್ಸ್ ಬಂದು ಕ್ರಾಸಾಗಿ ಬಂದಿದೆ. ಇದೇ ಥರ ಇನ್ನೊಂದು 2-3 ಸೀರೆ ತಂದಿದ್ದೆ. ಅದರಲ್ಲಿ ಹಾರಿಜಾಂಟಲ್ ಸ್ಟ್ರೈಪ್ಸ್ ಬಂದಿತ್ತು, ಅದು ತುಂಬ ಚೆನ್ನಾಗಿದೆ. ಇದನ್ನು ಹ್ಯಾಂಡ್ಲೂಮ್ ಸ್ಯಾರಿ ಅಂತ ಹೇಳಿದ್ರು. ಸೀರೆ ತುಂಬ ಚೆನ್ನಾಗಿ ಬಂದಿದೆ. ಇದು ಸೆರಗೆಲ್ಲ ಫುಲ್ಲು ಬ್ರೊಕೆಟ್ ಥರ ಬಂದಿದೆ ಮತ್ತು ಬ್ಲೌಸು ಬ್ರೊಕೆಟ್ ಬ್ಲೌಸ್ ಬಂದಿದೆ. ಮತ್ತು ಕುಚ್ಚು ಅದರಲ್ಲೇ ಬಂದಿದೆ ಸ್ಯಾರಿನಲ್ಲಿ. ಈ ಥರ ಟಿಶ್ಯೂ ಸ್ಯಾರಿ ಮತ್ತು ಹಾರ್ಡ್ ಸಿಲ್ಕು ಮತ್ತು ಸೆಮಿ ಸಾಫ್ಟ್ ಸಿಲ್ಕ್ ಸ್ಯಾರೀಸು, ಆರ್ಗ್ಯಾನ್ಸಾ ಸ್ಯಾರೀಸು ಮತ್ತು ಡಿಜಿಟಲ್ ಪ್ರಿಂಟ್ ಬಂದಿರುತ್ತಲ್ಲ ಸಾಫ್ಟ್ ಸಿಲ್ಕಲ್ಲಿ. ಸೊ ಅದು ಎಲ್ಲ ತೊಗೊಂಬಂದಿದ್ವಿ. ನೋಡಿ, ಇದು ಗ್ರೀನ್ ಕಲರ್ ಸ್ಯಾರಿ, ಮೆರೂನ್ ಕಲರ್ ಬಾರ್ಡ್ರ್ ಬಂದಿದೆ, ಅಲ್ಲಲ್ಲಿ ಬುಟ್ಟಾಸ್ ಬಂದಿದೆ ಸೆಂಟರಲ್ಲಿ ಮೆರೂನ್ ಕಲರಲ್ಲಿ. ತುಂಬ ಚೆನ್ನಾಗಿದೆ ಸೀರೆ. ಸೊ ಇದೂ ಸೇಲ್ ಮಾಡೋಕ್ಕೆ ಅಂತ ತೊಗೊಂಬಂದಿದ್ವಿ. ಇದರಲ್ಲೇ ಒಂದನ್ನು ನಾನು ತೊಗೊಂಡು ಲಕ್ಷ್ಮಿ ಗುಡ್ಸೋಣ ಅಂತ ನೋಡ್ತಾ ಇದ್ದೀನಿ. ನೋಡಿ, ಇದು ಬೀಟ್ರೂಟ್ ಕಲರ್ ಸ್ಯಾರಿ ನನ್ನ ಕೈಯಲ್ಲಿ ಇಟ್ಕೊಂಡಿರೋ ತುಂಬ ಚೆನ್ನಾಗಿದೆ. ಸೀರೆಗಳನ್ನ ತಂದಿದ್ವಲ್ಲ, ಸೊ ಒಂದು ಅಕ್ಕಪಕ್ಕ ಮನೆಗಳವ್ರಿಗೆ ಹೇಳಿದ್ವಿ. ಸೊ ಅವರು ಬಂದಿದ್ದರು ನೋಡೋಕ್ಕೆ. ಸ್ವಲ್ಪ ಸೀರೆಗಳನ್ನೆಲ್ಲ ತೋರಿಸಾದ್ಮೇಲೆ ನಾನಿಲ್ಲಿ ರಾತ್ರಿ ಊಟಕ್ಕೆ ಮನೆಯಲ್ಲಿ ತರಕಾರಿ ಏನೂ ಇರಲಿಲ್ಲ.
ಸೊ ಮೊಸರು ಇತ್ತು, ಒಂದು ಅರ್ಧ ಲೀಟ್ರ್ ಮೊಸರು ಇತ್ತು. ಸೊ ಅದಕ್ಕೆ ನಾನು ಮೊಸರಲ್ಲೇ ಸಿಂಪಲ್ಲಾಗಿ ಮೊಸರುಳಿ ಅಥವಾ ಮೊಸರು ಒಗ್ಗರಣೆ ಅಂತೀವಿ ನಾವು, ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ಆಗುತ್ತೆ. ಸೊ ನಾನಿಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ಮೊಸರಿಗೆ. ಫಸ್ಟು ನಾವಿಲ್ಲಿ ಒಂದು ಪಾತ್ರೆ ಅಥವಾ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಬೇಕು ಒಗ್ಗರಣೆಗೆ. ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಸಿಡ್ದಾದ್ಮೇಲೆ ಅದಕ್ಕೆ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾನಿಲ್ಲಿ 1.5 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಇದು. ಸೊ ಆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬಾರ್ದು, ಈರುಳ್ಳಿನ ಸ್ಟವ್ ಆಫ್ ಮಾಡ್ಕೊಂಬಿಡಬೇಕು. ಆ ಬಿಸಿ ಇರುತ್ತಲ್ಲ ಪಾತ್ರೆಯಲ್ಲಿ, ಅದೇ ಬಿಸಿನಲ್ಲೇ ಈರುಳ್ಳಿ ಮತ್ತು ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಬಿಸಿನಲ್ಲಿ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ. ಇದಕ್ಕೆ ಈಗ ಮೊಸರು ಹಾಕ್ಕೋತಾ ಇದ್ದೀನಿ. ಮೊಸರು ನಾನು ಅರ್ಧ ಲೀಟ್ರ್ ಮೊಸರು ಹಾಕ್ಕೊಂಡಿದ್ದೀನಿ. ಫಸ್ಟು ಸ್ವಲ್ಪ ಮೊಸರು ಹಾಕಿ ನಾನಿಲ್ಲಿ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ಮೊಸರು ಹಾಕಿ ನಾನಿಲ್ಲಿ ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ. ನಾವು ಇದಕ್ಕೆ ಬೇಕಂದರೆ ತುಂಬ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ಇದು ಗಟ್ಟಿನೇ ಚೆನ್ನಾಗಿರುತ್ತೆ ಮುದ್ದೆಗೆ, ಅನ್ನಕ್ಕೆ. ನಾವು ಬೇಕಾದ್ರೆ ಇದರಲ್ಲೇ ಚಪಾತಿನೂ ಕೂಡ ಹತ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಮೊಸರುಳಿ ಅಥವಾ ಮೊಸರು ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ನಾನು ಮುದ್ದೆ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಒಂದೆರಡು ಹಪ್ಪಳ ಹಾಕ್ಕೋತಾ ಇದ್ದೀನಿ ಹಂಚ್ಕೊಳ್ಳೋಕ್ಕೆ ಅಂತ. ಹಪ್ಪಳ ಅಥವಾ ನಾವು ಸಂಡಿಗೆಗಳನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ತಿನ್ನೋಕ್ಕೆ. ಇವಾಗ ಚಳಿ ಅಲ್ವಾ, ತುಂಬ ಚಳಿ, ಸೈಡ್ಗೆ ಏನಾದರೂ ಇರಲೇಬೇಕು. ಇಲ್ಲಾಂದರೆ ಬಿಸಿ ಬಿಸಿ ಏನಾದರೂ ಪಲ್ಯ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಪ್ಪಳ ಮಾಡ್ಕೊಂಡಿದ್ದೆ. ಹಪ್ಪಳ ಮಾಡಿಕೊಂಡು ಮುದ್ದೆ ಇಟ್ಕೊಂಡು ನೋಡಿ ಊಟ ರೆಡಿ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ಅವಳು ಟ್ಯೂಷನಿಂದ ಬರೋದು 7:30, ಒಂದೊಂದ್ಸರಿ 8 ಗಂಟೆಗೆ ಬರ್ತಾಳೆ, ಒಂದೊಂದ್ಸರಿ 8:30 ಆಗಿಬಿಡುತ್ತೆ. ಸೊ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ ಅವಳು ಬರೋವರೆಗೂ. ಬಂದಿಲ್ಲ ಅಂದರೆ ಊಟ ಮಾಡಿ ಮುಗಿಸ್ಬಿಟ್ಟು ಉಳಿದಿರೋ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಡ್ತೀನಿ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಕಿಚನ್ನು ಸ್ಟವ್ ಎಲ್ಲ ಸ್ವಲ್ಪ ಹೊತ್ತು ಒರೆಸಿಟ್ಬಿಡ್ತೀನಿ. ಇನ್ನು ಮಿಕ್ಕಿರೋ ಪಾತ್ರೆಗಳನ್ನೆಲ್ಲ ಏನಾದರೂ ಮಿಕ್ಕಿದ್ರೆ ಪಾತ್ರೆಗಳು ಅದನ್ನು ಬೆಳಗ್ಗೆಗೆ ತೊಳ್ಕೊತೀನಿ. ಸೊ ಇವತ್ತಿನ ದಿನ ಮುಗಿದಿದೆ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋಸ್ ಹಾಕಿದಾಗ ನಿಮಗೆ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.